ಬಿಡದಿಯಲ್ಲಿ ದಿನದಿಂದ ದಿನಕ್ಕೆ ರೈತರ ಹೋರಾಟ ಜೋರಾಗ್ತಿದೆ. ಒಂದ್ ಕಡೆ ಭೂಮಿ ಬಿಡಲ್ಲ ಅಂತ ಅನ್ನದಾತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ರೆ, ಇನ್ನೊಂದ್ ಕಡೆ ಸರ್ಕಾರದ ನಿರ್ಧಾರಕ್ಕೆ ಸಮ್ಮತಿ ಸೂಚಿಸುತ್ತಿದ್ದಾರೆ. ಪರಿಸರ ಕಾಪಾಡಿ, ಆರೋಗ್ಯ ಕಾಪಾಡಿ ಅಂತ ಹೇಳ್ತಾರೆ. ಈಗ ನೆಟ್ಟಿರೋ ಗಿಡಗಳನ್ನ ಕೀಳ್ತೀವಿ ಅಂತ ತಾವ್ಯಾಕೆ ಬರ್ತಾವ್ರೆ? ನಮ್ಮ ಊರಿಗೆ ಬರ್ಲಿ 80% ಏನಾದ್ರು ಇದ್ರೆ ನಾವು ಫ್ರೀ ಕೊಟ್ಬಿಡ್ತಾರೆ ಅವ್ರ ಜಮೀನು. 5-6 ಸಂಸಾರನೇ ಸಾಕ್ತಾ ಇದ್ದೀವಿ. ನಾಳೆ ಇವ್ರು ಕಿತ್ಕೊಂಡ್ಬಿಟ್ರೆ ಇವರು ನಾವ್ ಎಲ್ಲೋಗೋದು ಸ್ವಾಮಿ? ನಮ್ಮ ಮಕ್ಕಳಿಗೆ, ನಮ್ಮ ಮುಂದಿನ ಬರೋ ಪೀಳಿಗೆಗಳಿಗೆ ಒಳ್ಳೆ ಎಜುಕೇಶನ್, ಒಳ್ಳೆ ಕೆಲಸಗಳೆಲ್ಲ ಸಿಗುತ್ತೆ. ಅದಕ್ಕೋಸ್ಕರ ಇಲ್ಲಿ ನಾವು ವ್ಯವಸಾಯ ಮಾಡಕ್ ಆಯ್ತಾ ಇಲ್ಲ. ಏನೇ ಬೆಳೆಯಕ್ಕೆ ಹೋದ್ರೂ ಕಷ್ಟ ಇದೆ. ಬೆಳೆ ಬೆಳಬೇಕು. ಈಗ ಆಪೋಸಿಷನ್ ಮಾಡ್ತಾರೋರು ರಾಜಕೀಯ ಪ್ರೇರಿತವಾಗಿ 80 ಭಾಗ ರಾಜಕೀಯ ಪ್ರೇರಿತ. ಬಿಡದಿ ಬಡಿದಾಟ, ಪರ ವಿರೋಧದ ಕಾಳಗ, ಕೆಲವರ ಸಮ್ಮತಿ, ಇನ್ನು ಕೆಲವರ ರಣಭೇರಿ. ಬಿಡದಿ ಟೌನ್ಶಿಪ್ ವಿಷಯವಾಗಿ ರೈತರಲ್ಲೇ ಪರ ವಿರೋಧ ಶುರುವಾಗಿದೆ. ಕೆಲವರು ಸರ್ಕಾರದ ನಿರ್ಧಾರಕ್ಕೆ ಜೈ ಹಾಕ್ತಿದ್ರೆ, ಇನ್ನು ಕೆಲವರು ಸರ್ಕಾರದ ವಿರುದ್ಧ ಕೆರಳಿ ಕೆಂಡವಾಗಿದ್ದಾರೆ. ಭೂಮಿ ಕೊಟ್ರೆ ನಮ್ಮ ಬದುಕು ಬದಲಾಗುತ್ತೆ ಅಂತ ಹಲವರು ಹೇಳುತ್ತಿದ್ರೆ, ಇನ್ನೂ ಕೆಲವರು ಒಂದಿಂಚೂ ಭೂಮಿಯನ್ನು ಕೊಡಲ್ಲ ಅಂತ ಉಗ್ರ ಹೋರಾಟಕ್ಕೆ ಅಣಿಯಾಗಿದ್ದಾರೆ. ಹೀಗಾಗಿ ಬಿಡದಿ ಬಡಿದಾಟ ಕ್ಷಣ ಕ್ಷಣಕ್ಕೂ ರೋಚಕತೆ ಪಡೆಯುತ್ತಿದೆ. ಒಟ್ಟು 9,600 ಎಕರೆಯಲ್ಲಿ ಟೌನ್ಶಿಪ್ ನಿರ್ಮಾಣ ಮಾಡಬೇಕು ಅಂತ ಡಿಕೆಶಿ ಸರ್ಕಾರ ತುದಿಗಾಲಲ್ಲಿ ನಿಂತಿದೆ. ಹೀಗಾಗಿಯೇ ಭೈರಮಂಗಲ ಹಾಗೂ ಕಂಚುಗಾರನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಒಟ್ಟು 26 ಹಳ್ಳಿಗಳನ್ನು ಸೇರಿಸಿಕೊಂಡು ಮಹಾನಗರಿ ಮಾಡುವುದಕ್ಕೆ ರೆಡಿಯಾಗಿದ್ದಾರೆ. ಇದರಲ್ಲಿ ಈಗಾಗಲೇ ವಡ್ಡೇರಹಳ್ಳಿ, ಕೆಂಪಯ್ಯನಪಾಳ್ಯ, ಮಂಡ್ಲಹಳ್ಳಿಯಲ್ಲಿ ಅಧಿಸೂಚನೆ ಹೊರಡಿಸಲಾಗಿದ್ದು, ಇದು ಹಲವರ ಕಣ್ಣು ಕೆಂಪಗಾಗಿಸಿದೆ. ಇದು ನಮ್ಮ ಪಾಲಿನ ಬಂಗಾರದಂತಹ ಭೂಮಿ. ಇಲ್ಲೇ ಲಕ್ಷ ಲಕ್ಷ ಆದಾಯ ಗಳಿಸುತ್ತಿದ್ದೇವೆ. ಕೃಷಿ ಜೊತೆಗೆ ಹೈನುಗಾರಿಕೆಯನ್ನೂ ಮಾಡುತ್ತಿದ್ದೇವೆ. ಹೀಗಿರುವಾಗ ನಮ್ಮ ಭೂಮಿಯನ್ನ ಹೇಗೆ ಬಿಟ್ಕೊಡೋದು ಅಂತ ಕಿಡಿಕಾರ್ತಿದ್ದಾರೆ. ಯಾವುದೇ ಸರ್ಕಾರದವರಾಗಲಿ ರೈತರಿಗೆ ಮರ್ಯಾದೆ ಕಳಿಬಾರ್ದು. ಮೇನು ಫಸ್ಟ್ ತಿಳ್ಕೋಬೇಕಾಗಿರೋದು ರೈತರಿಗೆ ಮರ್ಯಾದೆ ಕೊಡಬೇಕು. ಒಂದು. ಎರಡನೇದು, ರೈತರ ಭೂಮಿನ, ಫಲವತ್ತಾದ ಭೂಮಿನ ಅಕ್ವರೇಷನ್ ಮಾಡಬಾರ್ದು. 1 ಎಕರೆ ಮಾರಿದ್ರೆ ಒಂದು ಸೈಟ್ ಬರಲ್ಲ ಅಲ್ಲಿ, ಎಲ್ಲಿ ಬೆಂಗಳೂರಲ್ಲಿ. ಅದನ್ನ ಆಲ್ಗೂ ಅದೇ ತಗೊಂಡು ಹೋಗ್ತಾರೆ, ಇನ್ನೊಬ್ರು ಅದನ್ನ ಕುಡಿಯೋಕ್ಕೂ ಇನ್ನೊಬ್ರು ತಗೊಂಡು ಹೋಗ್ತಾರೆ ದುಡ್ಡನ್ನ. ಎಲ್ಲ ಹಾಳಾಗಿ ಹೋಗೋಕೆ ಇವರೇ ಕಾರಣ ಅಂತ ನಾನು ಅನಿಸ್ತೀನಿ. ಒಂದು ಕಡೆ ವಿರೋಧದ ಕೂಗು ಎದ್ರೆ, ಇನ್ನೊಂದು ಕಡೆ ರೈತರು ಫುಲ್ ಖುಷಿಯಾಗಿದ್ದಾರೆ. ಬಿಡದಿ ಟೌನ್ಶಿಪ್ಗೆ ಜಮೀನು ನೀಡಲು ಬಹುತೇಕ ರೈತರು ಒಪ್ಪಿಗೆ ಸೂಚಿಸಿದ್ದು, ಕೆಂಪಯ್ಯನಪಾಳ್ಯದ ಜನ ಡಿಕೆಶಿ ನಿರ್ಧಾರ ಬೆಂಬಲಿಸುತ್ತಿದ್ದಾರೆ. ಒಳ್ಳೆ ಬೆಲೆ ಸಿಕ್ತಿದೆ, ಹೀಗಾಗಿ ಭೂಮಿ ಕೊಡ್ತೇವೆ ಅಂತ ಜಿಬಿಡಿಎಯಿಂದ ತಿಳುವಳಿಕೆ ಪತ್ರ ಪಡೆದಿದ್ದಾರೆ. ಏನೇ ಬೆಳೆಯಕ್ಕೆ ಹೋದ್ರೂ ಕಷ್ಟ ಇದೆ. ಬೆಳೆ ಬೆಳಬೇಕು ಆಗಲ್ಲ. ಅದ್ರ ದೇಶದಿಂದ ನಮ್ಗೆ ಮೊದಲು ಅಕ್ವೈರ್ ಆಗ್ಬಿಡ್ಲಿ ಅಂತ ನಮ್ಮ ಆಸೆ. ಇವತ್ತು ರೇಷ್ಮೆ ಮಾರ್ಕೆಟ್ನಲ್ಲೋ ಅಥವಾ ತರಕಾರಿ ಮಾರ್ಕೆಟ್ಗೆ ಹೋದ್ರೆ ಏನಂತ ಹೇಳ್ತೀವಿ ಗೊತ್ತಾ? ನಮ್ಮ ಹೆಸರು ಹೇಳಲ್ಲ, ನಮ್ಮ ಊರ ಹೆಸರು ಹೇಳಲ್ಲ. ಬೇರೆ ಅಕ್ಕಪಕ್ಕದ ನೀರಿಲ್ವಲ್ಲ, ಆ ಕಡೆ ಹೆಸರು ಹೇಳ್ತಾ ಇದ್ದೀವಿ. ನಮ್ದು ಈ ಕೆಂಪನಹಳ್ಳಿನೋ ಕೆಂಗಸಿನಹಳ್ಳಿ ಅಂತ ರಾಮನಗರ ಸೈಡ್, ಆ ಕಡೆ ಸೈಡ್ ಹೇಳ್ಕೊಂತೀವಿ. ಈ ಸೈಡ್ ಹೇಳಿದ್ರೆ ಗೂಡಿನ ರೈಟ್ ಇದಕ್ಕೆ ಡಮಾರ್ ಆಗುತ್ತೆ. ಕೆಲ ರೈತರನ್ನ ಕಾಡುತ್ತಿದೆ ಕೊಳಚೆ ಕಂಟಕ. ಬಿಡದಿ ಟೌನ್ಶಿಪ್ ವಿರೋಧದ ಮಧ್ಯೆಯೂ ಅಭಿವೃದ್ಧಿಯ ಪ್ರಶ್ನೆ ಎದ್ದಿದೆ. ನಮ್ಮ ಭಾಗದಲ್ಲಿ ಇವತ್ತಿನವರೆಗೂ ಅಭಿವೃದ್ಧಿ ಅನ್ನೋದೇ ಆಗಿಲ್ಲ. ಕೊಳಚೆ ನೀರಿಂದ ಬದುಕು ನರಕವಾಗ್ತಿದೆ ಅಂತ ಕಿಡಿಕಾರ್ತಿದ್ದಾರೆ. ಕೆಂಪಯ್ಯನಪಾಳ್ಯದಲ್ಲಿ ಬೆಂಗಳೂರಿನ ಮೋರಿ ನೀರು ಬಳಸಿ ಕೃಷಿ ಚಟುವಟಿಕೆ ಮಾಡುತ್ತಿದ್ದಾರಂತೆ. ಕೆಂಪಯ್ಯನಪಾಳ್ಯದ ಪ್ರದೇಶಗಳು ಗಬ್ಬೆದ್ದು ನಾರುತ್ತಿದ್ದು, ವೃಷಭಾವತಿ ನೀರು ಸಂಪೂರ್ಣ ಕಪ್ಪು ಬಣ್ಣಕ್ಕೆ ತಿರುಗಿದೆಯಂತೆ. ಹೀಗಾಗಿ ಎಷ್ಟೇ ಬೆಳೆ ಬೆಳೆದ್ರೂ ಸಮರ್ಪಕ ಇಳುವರಿ ಬರ್ತಿಲ್ಲ ಅಂತ ರೈತರು ಕಂಗಾಲಾಗಿದ್ದಾರೆ. 1500 ಅಡಿ ಬೋರ್ವೆಲ್ ಕೊರೆಸಿದ್ರೂ ಹನಿ ನೀರು ಬರ್ತಿಲ್ಲ. ಇಂಥ ಭೂಮಿಗೆ ಈಗ ಒಳ್ಳೆ ಬೆಲೆ ಬಂದಿದೆ. ಹೀಗಾಗಿ ಭೂಮಿ ಕೊಡಲು ಒಪ್ಪಿದ್ದೇವೆ ಅಂತಿದ್ದಾರೆ. ಈಗ ಕುಮಾರಸ್ವಾಮಿ ಆಗಲಿ, ಡಿ ಕೆ ಶಿವಕುಮಾರ್ ಆಗಲಿ, ಆಮೇಲೆ ಈಗ ಯಡಿಯೂರಪ್ಪರಾಗಲಿ ಬಂದು ಯಾವ್ದಾರ ಒಂದು ನಮ್ಮ ಕಷ್ಟ ಸುಖ ನೋಡಿದಾರ? ಈ ನೀರನ್ನ ಅಲ್ಲಿ ಕುತ್ಕೋತಾರೆ, ನೋಡ್ತಾರೆ, ಹೋಯ್ತಾರೆ. ಅಲ್ಲಿ ಮೈಂಡ್ ಒಳಗೆ ಬರುತ್ತೆ, ಬಂದು ಕೈ ಬಾಯಿ ಅಂತಾರೆ ಅಷ್ಟೇ. ಇದು ವೃಷಭಾವತಿ ನೀರು, ಕೆಂಗೇರಿಯಿಂದ ವೇಸ್ಟ್ ನೀರು, ಬೆಂಗಳೂರು ವೇಸ್ಟ್ ನೀರು. ಅವು ಗಲೀಜು ಮಾಡಿ ಅವ್ರು ತಿಂದು ಉಂಡಿ ಎಲ್ಲ ಮಾಡಿ ಗಲೀಜೆಲ್ಲ ಬಂದು ನಮ್ಗೆ ಬರುತ್ತೆ. ಇದನ್ನು ತಗೊಂಡೋಗಿ ನಾವು ರೈತರಿಗೆ, ಆಮೇಲೆ ತೆಂಗಿನ ಮರಕ್ಕೆ, ಇದು ಅಡಿಕೆ ಮರ ಎಲ್ಲ ಬೆಳಿತೀವಿ. ಆಮೇಲೆ ತೊಳೆದ್ಬಿಟ್ಟು ಹಸು ಇದೇ ನೀರು ಕುಡಿಸ್ತೀವಿ. ಈಗ ನಾವು ಕಾಯಿಲೆ ಬಂದು ಎಲ್ಲಿ ಹೋಗೋಣ? ನಮ್ಮ ಹೆಂಡತಿ ಮಕ್ಕಳು ಯಾರಾಗ್ತಾರೆ? ಸುಮಾರು 30 ವರ್ಷದಿಂದ ಇದು ಕೊಳಚೆ ಆಗ್ಬಿಟ್ಟು ಈ ಗಾಯ ಎಲ್ಲ ಆಗ್ಬಿಡ್ತಾವೆ ಸರ್. ಗಾಯ ಈ ವಾರಕ್ಕೂ ಇಂಜೆಕ್ಷನ್ ಮಾಡಿಸ್ತಾ ಇರಬೇಕು. ಇಂಜೆಕ್ಷನ್ ಮಾಡಿಸಲಿಲ್ಲ ಅಂದರೆ, ಮೆಡಿಸಿನ್ ತಗೊಳ್ಳ ಅಂದರೆ ಭಾರಿ ಹಿಂಸೆ ಆಗೋಗ್ಬಿಡ್ತದೆ, ಗಾಯ ಆಗಿಬಿಡ್ತವೆ. ಒಟ್ನಲ್ಲಿ ಪರ ವಿರೋಧದ ಮಧ್ಯೆಯೂ ಸರ್ಕಾರ ಒಂದೊಂದೇ ಹೆಜ್ಜೆ ಮುಂದಿಡುತ್ತಿದೆ. ಇನ್ನೊಂದು ಕಡೆ ಹೋರಾಟದ ಬಿಸಿ ಕೂಡ ಜೋರಾಗ್ತಿದೆ. ಹೀಗಾಗಿ ಎಲ್ಲಿಗೆ ಬಂದು ನಿಲ್ಲುತ್ತೋ ಕಾದು ನೋಡಬೇಕು.
ಆಶಿಕ್ ಮುಲ್ಕಿ, ನ್ಯೂಸ್ 18.